ರಾಮಾಯಣಕ್ಕೂ ಈ ಸ್ಥಳಕ್ಕೂ ಇದೆಯಂತೆ ಬಲು ಮುಖ್ಯ ನಂಟು. ನೆಲವನ್ನೇ ಸ್ಪರ್ಶಿಸದೇ ಇರುವ ಬೃಹತ್ ಕಂಬ ಇಂದಿಗೂ ರಹಸ್ಯದ ಗಂಟು. ಈ ಬೃಹತ್ ದೇಗುಲಕ್ಕೆ ಆಮೆಯಾಕಾರದ ಬಂಡೆಯೇ ಅಡಿಪಾಯ. ಇಲ್ಲಿನ ಸುಂದರ ಕೆತ್ತನೆಗೆ ಕಣ್ಣಾಗುತ್ತಾ ಹೆಜ್ಜೆ ಇಡುತ್ತಿದ್ದರೆ ಹೊಸ ಲೋಕದಲ್ಲಿ ವಿಹರಿಸಿದ ಅನುಭವ. ವಿಡಿಯೋದೊಳಗೆ ಏನೇನಿದೆ? ಬೃಹತ್ ನಂದಿ ದೃಷ್ಟಿ ನೆಟ್ಟಿದ್ದು ಯಾರತ್ತ? ಇಂದಿಗೂ ಅಚ್ಚರಿಯಾಗಿರುವ ತೇಲುವ ಕಂಬ. ರಾಮಾಯಣಕ್ಕೂ ಲೇಪಾಕ್ಷಿಗೂ ಇರುವ ಸಂಬಂಧ. ನಾಗಲಿಂಗ ಕೆತ್ತಿದಾಗ ನಡೆದ ಘಟನೆ ಏನು? ದೇಗುಲ ಕಟ್ಟಿಸಿದವನು ತಾನೇ ತನ್ನ ಕಣ್ಣು ಕಿತ್ತುಕೊಂಡಿದ್ಯಾಕೆ? ಜಟಾಯು ಥೀಮ್ ಪಾರ್ಕ್ ಹೇಗಿದೆ? ಲೇಪಾಕ್ಷಿಗೆ ಹೋಗುವುದು ಹೇಗೆ? ನಾವೀಗ ಹೇಳ ಹೊರಟಿರುವುದು ಆಂಧ್ರ ಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಲೇಪಾಕ್ಷಿಯಲ್ಲಿರುವ ಅದ್ಭುತ ವೀರಭದ್ರ ದೇವಸ್ಥಾನದ ಕತೆ. ಇದು ಲೇಪಾಕ್ಷಿ ದೇವಸ್ಥಾನ ಎಂದೇ ಪ್ರಖ್ಯಾತಿ. ಈ ಜಾಗ ತನ್ನ ಗರ್ಭದಲ್ಲಿ ಅಡಗಿಸಿಕೊಂಡಿರುವ ಸಂಗತಿಗಳು ಅದೆಷ್ಟೋ. ದೇವಾಲಯಕ್ಕಿಂತ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿ ಇದೆ ಅದ್ಭುತವಾದ ಏಕಶಿಲಾ ನಂದಿ. ಈ ಬೃಹತ್ ನಂದಿಯ ಮನೋಹರ ನೋಟವನ್ನು ಕಣ್ತುಂಬಿಕೊಳ್ಳುವುದೇ ಅದ್ಭುತ ಅನುಭವ. ಜೀವಂತ ನಂದಿಯೇ ಕುಳಿತಿದೆಯೇನೋ ಎಂಬಂತೆ ಭಾವ ಮೂಡಿಸುವ ಅದರ ನೋಟ, ಸುಂದರ ಕೆತ್ತನೆಗಳು, ಭಂಗಿ ಎಲ್ಲವೂ ಗಮನ ಸೆಳೆಯುತ್ತವೆ. ಶಿಲ್ಪಿಗಳ ಕಲಾ ಚಾತುರ್ಯಕ್ಕೆ ಇದೊಂದು ಜೀವಂತ ಉದಾಹರಣೆಯೂ ಹೌದು. ಸಾಮಾನ್ಯವಾಗಿ ನಂದಿಯ ಎದುರು ಶಿವಲಿಂಗ ಇರುತ್ತದೆ. ಆದರೆ ಈ ನಂದಿಯ ಎದುರು ಯಾವುದೇ ಶಿವಲಿಂಗ ಇಲ್ಲ. ಆದರೆ ಇದರ ನೇರ ನೋಟದ ಹಿಂದೆ ಒಂದು ರಹಸ್ಯ ಇದೆ. ಆ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮುಂದೆ ಸವಿವರವಾಗಿ ಹೇಳುತ್ತೇವೆ. ಬೃಹತ್ ನಂದಿಗೆ ಮುಖ ಮಾಡಿ ನಿಂತರೆ ನಿಮ್ಮ ಬಲಭಾಗದಲ್ಲಿ ಕಾಣುವುದೇ ಜಟಾಯು ಥೀಮ್ ಪಾರ್ಕ್. ಅದ್ಭುತ ಸ್ಥಳ ಇದು. ಸುಲಭವಾಗಿ ಹತ್ತಬಹುದಾದ ಈ ಜಟಾಯು ಪಾರ್ಕ್ ಬಗೆಗಿನ ವಿಸ್ತಾರವಾದ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ನಿಮಗೆ ನಾವು ಕೊಡುತ್ತೇವೆ. ಅದಕ್ಕಿಂತ ಮುನ್ನ ನಾವು ಲೇಪಾಕ್ಷಿ ದೇಗುಲದ ಬಗೆಗಿನ ಅಪರೂಪದ ಮಾಹಿತಿ, ಅದರ ಹಿನ್ನೆಲೆ, ಸೌಂದರ್ಯದ ಬಗ್ಗೆ ನೋಡೋಣ. ಯಾಕೆಂದರೆ ಇಲ್ಲಿನ ಕಲ್ಲುಗಳು ಮಾತನಾಡುತ್ತವೆ. ಅದ್ಭುತ ಎಂಜಿನಿಯರಿಂಗ್ ಕೌಶಲ್ಯಕ್ಕೂ ಈ ದೇಗುಲ ಸಾಕ್ಷಿಯಾಗಿದೆ. ಲೇಪಾಕ್ಷಿಗೆ ಈ ಹೆಸರು ಬರಲು ಕಾರಣವೇನು ಎಂಬುದಕ್ಕೆ ಒಂದು ಐತಿಹ್ಯವೂ ಇದೆ. ಅದೇನೆಂದರೆ, ತ್ರೇತಾಯುಗದಲ್ಲಿ ಲಂಕಾಧಿಪತಿ ರಾವಣನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದಾಗ ಜಟಾಯು ಪಕ್ಷಿ ಆತನನ್ನು ತಡೆದಿತ್ತು. ಈ ವೇಳೆ ನಡೆದಿದ್ದ ಯುದ್ಧದಲ್ಲಿ ರಾವಣನು ಜಟಾಯುವಿನ ರೆಕ್ಕೆಯನ್ನು ಕಡಿದಿದ್ದ. ಹೀಗೆ ರೆಕ್ಕೆ ಕಡಿದ ಜಟಾಯು ಇಲ್ಲಿರುವ ಕೂರ್ಮಶೈಲ ಬೆಟ್ಟದ ಮೇಲೆ ಬಿದ್ದಿತ್ತು ಎನ್ನುವುದು ನಂಬಿಕೆ. ಹೀಗೆ ರಕ್ತಸಿಕ್ತವಾದ ಜಟಾಯು ಶ್ರೀರಾಮದೇವರು ಬರುವ ತನಕ ತನ್ನ ಪ್ರಾಣವನ್ನು ಹಿಡಿದುಕೊಂಡು ಕಾಯುತ್ತಿತ್ತು. ಹೀಗೆ ಬಂದ ಶ್ರೀರಾಮದೇವರು ಜಟಾಯುವನ್ನು ಕಂಡು ಮರಗಿದರು. ಕೊನೆಗೆ ನಡೆದ ಸಂಗತಿ ಶ್ರೀರಾಮದೇವರಿಗೆ ಹೇಳಿ ಜಟಾಯು ಕೊನೆಯುಸಿರೆಳೆಯಿತು. ಆಗ ಶ್ರೀರಾಮದೇವರು ಲಯ ಪಕ್ಷಿ ಎಂದು ಹೇಳಿದರಂತೆ. ಅಂದರೆ ಪಕ್ಷಿ ಅಂತ್ಯವಾಯಿತು ಎಂದರ್ಥ. ಅದೇ ಕ್ರಮೇಣ ಲೇಪಾಕ್ಷಿಯಾಯಿತು ಎನ್ನುವುದು ನಂಬಿಕೆ. ಇನ್ನೊಂದು ಕಥೆ ಪ್ರಕಾರ ಹೀಗೆ ರಕ್ತಸಿಕ್ತವಾಗಿ ಬಿದ್ದಿದ್ದ ಜಟಾಯುವನ್ನು ಕಂಡು ಶ್ರೀರಾಮದೇವರು ಲೇ ಪಕ್ಷಿ ಎಂದರಂತೆ. ಅಂದರೆ ಎದ್ದೇಳು ಪಕ್ಷಿ ಎಂದು ಶ್ರೀರಾಮದೇವರು ಹೇಳಿದ್ದೇ ಕ್ರಮೇಣ ಲೇಪಾಕ್ಷಿಯಾಯಿತು ಎನ್ನುವುದು ಸ್ಥಳೀಯರ ನಂಬಿಕೆ. ಹೀಗೆ ಜಟಾಯು ಪಕ್ಷಿ ಅಸುನೀಗಿದ ಸ್ಥಳದಲ್ಲಿ ಶ್ರೀರಾಮದೇವರು ಒಂದು ಶಿವಲಿಂಗ ಪ್ರತಿಷ್ಠಾಪಿಸುತ್ತಾರಂತೆ. ಮುಂದೆ ಅಗಸ್ತ್ಯ ಮಹಾಮುನಿಗಳು ಈ ಬೆಟ್ಟದಲ್ಲಿ ತಪಸ್ಸು ಮಾಡಿದ್ದರಂತೆ. ಹೀಗಾಗಿ ಈ ಸ್ಥಳ ಬಹಳ ಹಿಂದಿನಿಂದಲೂ ಆಧ್ಯಾತ್ಮಿಕ ತಾಣವೇ ಆಗಿತ್ತು. ಇಂತಹ ಪವಿತ್ರ ಸ್ಥಳವನ್ನು ಕಂಡು ವಿಜಯನಗರ ಸಾಮ್ರಾಜ್ಯದ ಆಡಳಿತಾಧಿಕಾರಿ ವಿರೂಪಣ್ಣ ಹಾಗೂ ಆತನ ಸಹೋದರ ವೀರಣ್ಣ 1522ರಲ್ಲಿ ಇಲ್ಲೊಂದು ದೇವಸ್ಥಾನ ಕಟ್ಟುವ ನಿರ್ಧಾರ ಮಾಡುತ್ತಾರೆ. ಈ ಮಹಾನ್ ಕಾರ್ಯಕ್ಕೆ ವಿಜಯನಗರದ ಅರಸ ಪೆನುಕೊಂಡದ ಉಸ್ತುವಾರಿಯಾಗಿದ್ದ ರಾಜ ಅಚ್ಯುತ ದೇವರಾಯರ ಅನುಮತಿ, ಸಹಕಾರವೂ ಇತ್ತು. ಈ ದೇಗುಲ ನಿರ್ಮಾಣಕ್ಕೆ ಸುಮಾರು 16 ವರ್ಷ ಹಿಡಿದಿದೆ. ಹೀಗೆ ಇಲ್ಲಿ ಈ ವೀರಭದ್ರ ಸ್ವಾಮಿ ದೇಗುಲ ನಿರ್ಮಾಣವಾಯಿತು.
ಜೊತೆಗೆ ಈ ದೇಗುಲಕ್ಕೆ ಫೌಂಡೇಶನ್ ಇಲ್ಲ, ಬಂಡೆಯೇ ಫೌಂಡೇಶನ್ ಆಗಿ ಬಲ ನೀಡುತ್ತಿದೆ. ಈ ದೇವಸ್ಥಾನವನ್ನು ಸಿಮೆಂಟು, ಗಾರೆಗಳು ಇಲ್ಲದೆ ಕೇವಲ ಇಂಟರ್ಲಾಕಿಂಗ್ ಸಿಸ್ಟಮ್ ಮೂಲಕ ನಿರ್ಮಾಣ ಮಾಡಲಾಗಿದೆ. ಈ ದೇವಸ್ಥಾನಕ್ಕೆ 2 ಪ್ರಾಕಾರಗಳಿವೆ. ಮೊದಲ ಪ್ರಾಕಾರ ದಾಟಿ 2ನೇ ಪ್ರಾಕಾರವನ್ನು ಪ್ರವೇಶಿಸಿ ಎಡಕ್ಕೆ ತಿರುಗಿದರೆ ಕಾಣುವುದೇ ಈ ದೇಗುಲದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾದ ತೂಗುವ ಕಂಬ, ಗಾಳಿಗೆ ತೇಲುವ ಕಂಬ ಅಥವಾ ಹ್ಯಾಂಗಿಂಗ್ ಪಿಲ್ಲರ್. ನಾವು ಭೇಟಿ ನೀಡಿದ ಸಮಯದಲ್ಲೂ ಈ ಕಂಬದ ಸುತ್ತ ಜನರು ಸುತ್ತುವರೆದಿದ್ದರು. ಹತ್ತಿರ ಹೋಗಿ ನೋಡಿದಾಗ ಎಲ್ಲರೂ ಈ ತೂಗು ಕಂಬದ ಕೆಳಗೆ ಬಟ್ಟೆಯನ್ನು ಸೇರಿಸಿ ಅದರ ಅಚ್ಚರಿಯನ್ನು ಪರೀಕ್ಷಿಸಿ ಬೆರಗಾಗಿದ್ದರು. ನಮ್ಮ ಪ್ರಾಚೀನರ ಎಂಜಿನಿಯರಿಂಗ್ ಕೌಶಲ್ಯಕ್ಕೆ ಇದು ಸಾಕ್ಷಿ. ಯಾಕೆಂದರೆ ಈ ಕಂಬದ ತಳ ನೆಲವನ್ನು ಸ್ಪರ್ಶಿಸಿಲ್ಲ. ಒಂದು ಬಟ್ಟೆಯನ್ನು ಸಲೀಸಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈ ಕಂಬದ ಅಡಿಗೆ ಹಾಕಬಹುದು. ಅಂತಹ ಆಶ್ಚರ್ಯಕರವಾದ ನಿರ್ಮಾಣ ಇದಾಗಿದೆ. ಈ ಕಂಬದ ರಹಸ್ಯ ಬ್ರಿಟಿಷರನ್ನು ಬೆರಗುಗೊಳಿಸಿತ್ತು. ಹೀಗಾಗಿ 1902ರಲ್ಲಿ ಬ್ರಿಟಿಷ್ ಎಂಜಿನಿಯರ್ ಒಬ್ಬ ಕಂಬದ ಅಡಿಗೆ ಕಬ್ಬಿಣದ ಸಲಾಕೆ ಹಾಕಿ ಮೇಲೆ ಎತ್ತಿದ್ದ. ಹೀಗಾಗಿ ಈ ಕಂಬ ಈಗ ಸ್ವಲ್ಪ ಬಾರಿ ಸರಿದಿದೆ. ಅಂದು ಈತ ಈ ಕಂಬದ ಪರೀಕ್ಷೆ ಮಾಡುವಾಗ ಇತರ ಕಂಬಗಳಲ್ಲೂ ಕಂಪನ ಶುರುವಾಗಿತ್ತು. ಇದನ್ನು ಗಮನಿಸಿದ್ದ ಬ್ರಿಟಿಷ್ ಎಂಜಿನಿಯರ್ಗೆ ಹಲವು ಕಂಬದ ಈ ದೇಗುಲಕ್ಕೆ ಈ ತೇಲುವ ಕಂಬವೇ ಮೂಲಾಧಾರ ಎಂಬುದು ಅರಿವಿಗೆ ಬಂದಿದ್ದರಿಂದ ಈ ಪ್ರಯತ್ನವನ್ನು ಕೈಬಿಡಲಾಯಿತು. ಆದರೆ ಈ ಪರೀಕ್ಷೆ ವೇಳೆ ಕಂಬ ಸ್ವಲ್ಪ ಸರಿದಿದ್ದರಿಂದ 2 ಇಂಚಿನಷ್ಟು ಕಂಬ ನೆಲವನ್ನು ಸ್ಪರ್ಶಿಸುತ್ತದೆ. 98% ಈ ಕಂಬ ಈಗಲೂ ಗಾಳಿಯಲ್ಲಿ ತೂಗುತ್ತಿದೆ. ಹೀಗಾಗಿ ಈ ಕಂಬದ ಅಡಿಯಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಟ್ಟೆಯನ್ನು ಸಲೀಸಾಗಿ ಹಾಕಬಹುದು. ಆದರೆ ಕೊನೆಯಲ್ಲಿ ಮಾತ್ರ ಸ್ವಲ್ಪ ಬಟ್ಟೆ ಹಿಡಿದಂತೆ ಆಗುತ್ತದೆ. ಆದರೆ 1902ರ ಮುನ್ನ ಈ ಕಂಬ ಸಂಪೂರ್ಣವಾಗಿ ನೆಲವನ್ನು ಸ್ಪರ್ಶಿಸದೆಯೇ ಇತ್ತು. ಆದರೂ ಈ ಕಂಬ ಈಗಲೂ ತನ್ನ ಬೆರಗುಗೊಳಿಸುವ ರಹಸ್ಯದ ಮೂಲಕ ಎಲ್ಲರನ್ನೂ ನಿಬ್ಬೆರಗಾಗಿಸುತ್ತದೆ. ಹೀಗೆ ಹ್ಯಾಂಗಿಂಗ್ ಪಿಲ್ಲರ್ನ ಅದ್ಭುತವನ್ನು ಕಣ್ತುಂಬಿಕೊಂಡು ದೇಗುಲದ ಛಾವಣಿ ಕಡೆ ಕಣ್ಣಾಯಿಸಿದರೆ ಕಾಣುವುದು ಇನ್ನೊಂದು ಅದ್ಭುತ. ಅದೇನೆಂದರೆ ಛಾವಣಿ ಮೇಲೆ ಸುಂದರ ಚಿತ್ರಗಳನ್ನು ನೋಡಬಹುದು. ಸುಮಾರು 5 ಶತಮಾನಗಳ ಹಿಂದೆ ಮಾಡಿರುವ ವಿವಿಧ ಕಥೆಗಳನ್ನು ಸಾರುವ ಈ ಚಿತ್ರಗಳು ಈಗಲೂ ಹಾಗೆಯೇ ಇದ್ದು ಖಂಡಿತ ಬೆರಗು ಮೂಡಿಸದೇ ಇರದು. ಈ ಮಂಟಪದ ತುಂಬ ಅಪೂರ್ವ ಕೆತ್ತನೆಯುಳ್ಳ ಕಂಬಗಳಿವೆ. ಒಂದೊಂದು ಕಂಬದಲ್ಲಿರುವ ಕೆತ್ತನೆಯು ವಿಭಿನ್ನ ಹಾಗೂ ಅಷ್ಟೇ ಅದ್ಭುತವೂ ಹೌದು. ಈ ಕೆತ್ತನೆಗಳನ್ನು ನೋಡಲು ಕಣ್ಣುಗಳೆರಡು ಸಾಲದು. ಅಪರೂಪದ ಕೆತ್ತನೆಗಳಲ್ಲಿರುವ ಜೀವಂತಿಕೆ ನಮ್ಮನ್ನು ತನ್ಮಯರನ್ನಾಗಿಸುತ್ತದೆ. ಇದಾದ ಬಳಿಕ ನೀವು ವೀರಭದ್ರ ಸ್ವಾಮಿಯ ದರ್ಶನ ಪಡೆಯಬಹುದು. ಗರ್ಭಗುಡಿಯ ಸನಿಹದಲ್ಲಿ ಕ್ಯಾಮೆರಾಕ್ಕೆ ಅವಕಾಶ ಇಲ್ಲ. ದೇವರ ದರ್ಶನವನ್ನು ಪಡೆದು ಹೊರಬಂದರೆ ನೀವು ನೋಡಬೇಕಾದ ಸಾಕಷ್ಟು ಅಪೂರ್ವ ಸಂಗತಿಗಳು ಇಲ್ಲಿವೆ. ಅದರಲ್ಲಿ ಒಂದು ನಾಗಲಿಂಗ ಗಣೇಶ. ಇಲ್ಲಿ ಒಂದೇ ಕಲ್ಲಿನಲ್ಲಿ ಬೃಹತ್ ಗಣಪತಿ ದೇವರನ್ನು ಕೆತ್ತಲಾಗಿದೆ. ಯಾವುದೇ ಒಳ್ಳೆಯ ಕೆಲಸದ ಆರಂಭದ ಮುನ್ನ ವಿನಾಯಕನನ್ನು ಪೂಜೆ ಮಾಡುವುದು ಪದ್ಧತಿ. ಹಾಗೆಯೇ ಈ ದೇಗುಲ ನಿರ್ಮಾಣಕ್ಕೆ ಮುನ್ನ ಪ್ರಥಮವಾಗಿ ಏಕಶಿಲೆಯಲ್ಲಿ ಈ ಗಣಪತಿ ದೇವರ ಮೂರ್ತಿಯನ್ನು ಕೆತ್ತಲಾಗಿತ್ತು. ಬಳಿಕ ಇದಕ್ಕೆ ಪೂಜೆ ಮಾಡಿ ದೇಗುಲ ನಿರ್ಮಾಣ ಕಾರ್ಯವನ್ನು ಆರಂಭಿಸಲಾಗಿತ್ತು. ಪಕ್ಕದಲ್ಲಿಯೇ 7 ಹೆಡೆಯ ಸರ್ಪದ ಒಳಗಿರುವ ಶಿವಲಿಂಗವನ್ನು ಕಣ್ತುಂಬಿಕೊಳ್ಳುವ ಕ್ಷಣ ಎಲ್ಲರನ್ನೂ ಮೈಮರೆಯುವಂತೆ ಮಾಡುತ್ತದೆ. ಈ ರಮಣೀಯ ಶಿವಲಿಂಗ ಕೂಡ ಇಲ್ಲಿನ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಇಲ್ಲಿ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು. ಅದೇನೆಂದರೆ, ಮೊದಲು ನೋಡಿದ ಬೃಹತ್ ಏಕಶಿಲಾ ನಂದಿಯು ಯಾವುದರತ್ತ ನೋಟ ಬೀರುತ್ತದೆ ಎಂಬುದನ್ನು ತಿಳಿಸುತ್ತೇವೆ ಎಂದು ಹೇಳಿದ್ದೆವು. ಅದೇ ಈ ಶಿವಲಿಂಗದತ್ತ.
ಹೌದು, ಆ ಏಕಶಿಲಾ ನಂದಿ ಇದೇ ನಾಗಲಿಂಗದತ್ತ ಮುಖ ಮಾಡಿದೆ. ಸುಮಾರು 500 ಮೀಟರ್ ದೂರದಲ್ಲಿದ್ದರೂ ಈ ನಂದಿ ನೇರವಾಗಿ ದೇಗುಲದ ಆವರಣದಲ್ಲಿರುವ 7 ಹೆಡೆಯ ಹಾವಿನ ನಡುವೆ ಇರುವ ದೊಡ್ಡ ಶಿವಲಿಂಗವನ್ನು ನೋಡುವಂತೆ ಕೆತ್ತಲಾಗಿದೆ. ದೇಶದ ಬೃಹತ್ ನಂದಿಗಳಲ್ಲಿ ಇದು ಒಂದಾಗಿದೆ. ಈ ನಾಗಲಿಂಗದ ಹಿಂದೆಯೂ ಒಂದು ಕಥೆ ಇದೆ. ಈ ದೇಗುಲದ ಕೆಲಸ ಮಾಡುತ್ತಿದ್ದ ಶಿಲ್ಪಿಗಳು ಊಟದ ಸಮಯದಲ್ಲಿ ತಾಯಿಯನ್ನು ಬಂದು ಊಟ ಸಿದ್ಧವಿದೆಯೇ ಎಂದು ಕೇಳುತ್ತಾರೆ. ಆಗ ತಾಯಿ, ಇಲ್ಲ, ಸಿದ್ಧವಾಗುತ್ತಿದೆ, ಸ್ವಲ್ಪ ಹೊತ್ತು ಕಾಯಿರಿ ಎಂದು ಹೇಳುತ್ತಾರೆ. ಹೀಗೆ ಊಟ ಸಿದ್ಧವಾಗುವ 3 ಗಂಟೆಯ ನಡುವಿನ ಸಮಯದಲ್ಲಿ ಸುಮ್ಮನೆ ಕುಳಿತಿರುವುದು ಯಾಕೆ ಎಂದು ಶಿಲ್ಪಿಗಳು ಎದುರಿಗಿದ್ದ ಬಂಡೆಯಲ್ಲಿ ಈ ನಾಗಲಿಂಗವನ್ನು ಕೆತ್ತಿದರಂತೆ. ಹೀಗೆ ಅಡಿಗೆ ಮುಗಿಸಿ ತಾಯಿ ಹೊರಬಂದಾಗ ಈ ಶಿಲ್ಪವನ್ನು ಕಂಡು ಅಚ್ಚರಿ ಪಟ್ಟರಂತೆ. ಇದರ ಸೌಂದರ್ಯಕ್ಕೆ ಮರುಳಾದರಂತೆ. ಹೀಗಾಗಿ ಈ ತಾಯಿಯ ಕಣ್ಣ ದೃಷ್ಟಿಯಿಂದ ಈ ನಾಗಲಿಂಗ ಬಿರುಕು ಬಿಟ್ಟಿತು ಎನ್ನುವುದು ಕಥೆ. ಶಾಸ್ತ್ರದ ಪ್ರಕಾರ ಭಿನ್ನವಾದ ಅಥವಾ ಬಿರುಕು ಬಿಟ್ಟ ವಿಗ್ರಹಗಳನ್ನು ಪೂಜೆ ಮಾಡಬಾರದು. ಹೀಗಾಗಿ ರಾಜ ಅಚ್ಯುತರಾಯ ಕಾಶಿಯಿಂದ ಶಿವಲಿಂಗವನ್ನು ತಂದು ದೇಗುಲದಲ್ಲಿ ಪ್ರತಿಷ್ಠಾಪಿಸಿದನು ಎಂಬ ಐತಿಹ್ಯವೂ ಇದೆ. ದೇವಸ್ಥಾನದ ಪ್ರಾಕಾರದಲ್ಲಿಯೇ ಅಪೂರ್ಣವಾಗಿರುವ ಒಂದು ಕಲ್ಯಾಣ ಮಂಟಪವೂ ಇದೆ. ಶಿವ ಪಾರ್ವತಿಯರ ಕಲ್ಯಾಣ ಮಂಟಪದ ಕಲ್ಪನೆಯಲ್ಲಿ ನಿರ್ಮಾಣವಾಗುತ್ತಿದ್ದ ಅದ್ಭುತ ಮಂಟಪ ಇದು. ಈ ಮಂಟಪವನ್ನು ನೋಡಿದಾಗಲೂ ಮನಸ್ಸು ಭಾರವಾಗುತ್ತದೆ. ಒಂದೊಮ್ಮೆ ಈ ಮಂಟಪ ಪೂರ್ಣವಾಗಿದ್ದರೆ ಇದು ಕೂಡ ಮತ್ತೊಂದು ಅದ್ಭುತವಾಗಿ ರೂಪುಗೊಳ್ಳುತ್ತಿತ್ತು. ಆದರೆ ಪರಿಸ್ಥಿತಿ ಈ ಅಪೂರ್ವ ಕಲ್ಯಾಣ ಮಂಟಪದ ಕೆಲಸವನ್ನು ಪೂರ್ಣಗೊಳ್ಳಲು ಅವಕಾಶ ನೀಡಿರಲಿಲ್ಲ. ಹೀಗೆ ಮಂಟಪದ ಕಾರ್ಯ ಅರ್ಧಕ್ಕೆ ನಿಲ್ಲಲು ಕಾರಣ ಆ ಒಂದು ಘಟನೆ. ಈ ದೇವಸ್ಥಾನವನ್ನು ಕಟ್ಟಿಸಿದ್ದು ಪೆನುಗೊಂಡದ ಕೋಶಾಧಿಕಾರಿಯಾಗಿದ್ದ ವಿರೂಪಣ್ಣ ಹಾಗೂ ಆತನ ಸಹೋದರ ವೀರಣ್ಣ ಎಂಬುದನ್ನು ನಿಮಗೆ ಮೊದಲೇ ತಿಳಿಸಿದ್ದೆವು. ಈ ದೇಗುಲ ನಿರ್ಮಾಣಕ್ಕೆ ಪೆನುಗೊಂಡದ ರಾಜ ಅಚ್ಯುತ ದೇವರಾಯ ಹಣವನ್ನು ನೀಡುತ್ತಿದ್ದ. ಈ ರಾಜನಿಗೆ ಮಕ್ಕಳು ಇರಲಿಲ್ಲ. ರಾಜನ ಮರಣಾನಂತರ ಆತನ ಅಳಿಯ ರಾಮರಾಯ ಅಧಿಕಾರಕ್ಕೆ ಬಂದ. ಈ ರಾಮರಾಯನಿಗೆ ಈ ದೇಗುಲ ನಿರ್ಮಾಣಕ್ಕೆ ರಾಜ ಹಣಕಾಸು ನೀಡುತ್ತಿದ್ದುದು ಗೊತ್ತಿರಲಿಲ್ಲ. ಈ ನಡುವೆ ವಿರೂಪಣ್ಣನ ವಿರೋಧಿಗಳು ರಾಜನ ಬಳಿಗೆ ಬಂದು ವಿರೂಪಣ್ಣ ದೇಗುಲ ನಿರ್ಮಾಣ ಮಾಡಿ ಖಜಾನೆ ಖಾಲಿ ಮಾಡುತ್ತಿದ್ದಾನೆ, ಹಣವನ್ನು ಸ್ವಂತಕ್ಕೆ ಬಳಸುತ್ತಿದ್ದಾನೆ ಎಂದು ದೂರಿದ್ದರು. ಆಗ ರಾಜ ರಾಮರಾಯ ವಿರೂಪಣ್ಣನನ್ನು ಎಳೆದುಕೊಂಡು ಬಂದು ಆತನ 2 ಕಣ್ಣುಗಳನ್ನು ಕಿತ್ತು ಹಾಕಿ ಎಂದು ಆದೇಶಿಸುತ್ತಾನೆ. ಇದು ಗೊತ್ತಾಗುತ್ತಿದ್ದಂತೆಯೇ ವಿರೂಪಣ್ಣ ತಾನೇ ತನ್ನ 2 ಕಣ್ಣುಗಳನ್ನು ಕಿತ್ತುಕೊಳ್ಳುತ್ತಾನಂತೆ. 1538ರಲ್ಲಿ ಈ ಘಟನೆ ನಡೆದಿದೆ ಎಂದು ಹೇಳಲಾಗುತ್ತದೆ. ಹೀಗಾಗಿ ಈ ಕಲ್ಯಾಣ ಮಂಟಪದ ನಿರ್ಮಾಣ ಕಾರ್ಯ ಅಲ್ಲಿಗೆ ನಿಂತು ಹೋಯಿತು. ಹೀಗೆ ಪ್ರಾಕಾರವನ್ನು ಸುತ್ತುವರಿಯುತ್ತಾ ಇಲ್ಲಿನ ಕಂಬಗಳ ಕೆತ್ತನೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಹೆಜ್ಜೆ ಇಡುತ್ತಾ ಕೆಳಗೆ ಬಂದರೆ ಅಲ್ಲೊಂದು ಶಿವಲಿಂಗ ಕಾಣಿಸುತ್ತದೆ. ಇದನ್ನು ನೋಡಿ ಹೊರಬಂದರೆ ಒಂದು ಕಡೆ ಬೃಹತ್ ಹೆಜ್ಜೆ ಗುರುತು ಕಾಣಿಸುತ್ತದೆ. ಇದು ಸೀತಾಮಾತೆಯ ಪಾದ ಎನ್ನುವುದು ನಂಬಿಕೆ. ಇನ್ನೊಂದು ಅಚ್ಚರಿ ಎಂದರೆ ಇದರಲ್ಲಿ ಸದಾ ನೀರು ತುಂಬಿರುತ್ತದೆ. ನೀವು ನೀರು ತೆಗೆದಷ್ಟು ಮತ್ತೆ ಅಷ್ಟೇ ನೀರು ತುಂಬುತ್ತದೆ. ಇಲ್ಲೇ ಹತ್ತಿರದಲ್ಲಿ ಹನುಮಂತ ದೇವರ ಮೂರ್ತಿ ಇರುವ ಮಂಟಪವೂ ಇದೆ. ಹನುಮಂತ ಇಲ್ಲಿ ಕ್ಷೇತ್ರಪಾಲನೂ ಹೌದು. ಅದರ ಪಕ್ಕದಲ್ಲಿಯೇ ಇರುವ ರಚನೆಗಳು ಅಚ್ಚರಿ ಮೂಡಿಸುತ್ತವೆ. ಇದು ಶಿಲ್ಪಿಗಳು ಊಟ ಮಾಡುವುದಕ್ಕೆ ನಿರ್ಮಾಣ ಮಾಡಿದ್ದ ಕಲ್ಲಿನ ತಟ್ಟೆಗಳು ಎಂದು ಹೇಳಲಾಗುತ್ತದೆ. ಈ ದೇವಸ್ಥಾನದ ನಾಟ್ಯ ಮಂಟಪದಲ್ಲಿ 70 ಕಂಬಗಳಿವೆ. 2ನೇ ಸುತ್ತಿನಲ್ಲಿ 126 ಕಂಬಗಳಿವೆ. ಗೋಡೆಯಾಚೆಗಿನ 3ನೇ ಸುತ್ತಿನಲ್ಲಿ 680 ಕಂಬಗಳಿವೆ. ಒಟ್ಟಾಗಿ ಈ ದೇಗುಲದಲ್ಲಿ 876 ಕಂಬಗಳು ಇವೆ. ಈ ದೇಗುಲದ 3ನೇ ಪ್ರಾಕಾರದಲ್ಲಿ ಹಿಂದಿನ ಕಾಲದಲ್ಲಿ ಯಾತ್ರಾರ್ಥಿಗಳಿಗೆ ತಂಗಲು ವ್ಯವಸ್ಥೆಯಾದಂತಹ ಧರ್ಮಶಾಲೆಯಾಗಿತ್ತು. ದೇಗುಲ ನೋಡಲು ಬಂದ ಒಂದೊಂದು ಕುಟುಂಬದವರು ಈ ಒಂದೊಂದು ಮಂಟಪದಲ್ಲಿ ಮಲಗುತ್ತಿದ್ದರಂತೆ. ಶನಿವಾರ ಹಾಗೂ ಭಾನುವಾರ ಇಲ್ಲಿ ಉಚಿತ ಅನ್ನದಾನವೂ ಇದೆ. ಮನಸ್ಸಿದ್ದವರು ತಮ್ಮ ಶಕ್ತಿಯಾನುಸಾರ ಅನ್ನದಾನ ಸೇವೆಗೆ ತಮ್ಮ ಕೈಲಾದ ಕೊಡುಗೆಯನ್ನು ನೀಡುವುದಕ್ಕೂ ಅವಕಾಶ ಇದೆ. ನಾವು ನಿಮಗೆ ಜಟಾಯು ಪಾರ್ಕ್ ಬಗ್ಗೆ ಹೇಳುತ್ತೇವೆ ಎಂದು ಹೇಳಿದ್ದೆವು. ಸುಂದರವಾಗಿ ನಿರ್ವಹಣೆ ಮಾಡಿರುವ ಪಾರ್ಕ್ ಇದು. ರೆಕ್ಕೆ ಬಿಚ್ಚಿ ಹಾರಲು ಸಿದ್ಧವಾಗಿರುವ ಜಟಾಯು ಪಕ್ಷಿಯ ದೊಡ್ಡ ಪ್ರತಿಮೆ ಗಮನ ಸೆಳೆಯುತ್ತದೆ. ಸುಲಭವಾಗಿ ಈ ಬೆಟ್ಟವನ್ನು ಹತ್ತಬಹುದು.
ಇಲ್ಲಿನ ತುದಿಯ ಬಂಡೆಯಲ್ಲಿ ನಿಂತು ಸುತ್ತ ಕಣ್ಣಾಡಿಸಿದರೆ ಕಾಣುವ ವಿಹಂಗಮ ನೋಟ ಅದ್ಭುತ. ದೂರದಲ್ಲಿರುವ ವೀರಭದ್ರ ದೇವಸ್ಥಾನ, ರಸ್ತೆಯ ಸನಿಹದಲ್ಲಿರುವ ನಂದಿಯ ವಿಗ್ರಹವನ್ನು ಇಲ್ಲಿಂದ ಕಣ್ತುಂಬಿಕೊಳ್ಳಬಹುದು. ಈ ಜಟಾಯು ಪಾರ್ಕ್ಗೆ ಒಬ್ಬರಿಗೆ 10 ರೂಪಾಯಿಯ ಪ್ರವೇಶ ಶುಲ್ಕ ಇದೆ. ಲೇಪಾಕ್ಷಿ ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಒಂದು ಹಳ್ಳಿ. ಇದು ಹಿಂದೂಪುರದಿಂದ ಸುಮಾರು 15 ಕಿಲೋಮೀಟರ್ ಪೂರ್ವಕ್ಕೆ ಮತ್ತು ಬೆಂಗಳೂರಿನಿಂದ 122 ಕಿಲೋಮೀಟರ್ ಉತ್ತರಕ್ಕೆ ಇದೆ. ಬೆಂಗಳೂರಿನಿಂದ ಬಸ್ನಲ್ಲಿ ಬರುವವರು ಹಿಂದೂಪುರಕ್ಕೆ ಬಂದು ಅಲ್ಲಿಂದ ಆಂಧ್ರಪ್ರದೇಶ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ಅಥವಾ ಸ್ಥಳೀಯ ಆಟೋದ ಮೂಲಕ ಇಲ್ಲಿಗೆ ತಲುಪಬಹುದು. ಒಂದು ಅದ್ಭುತ ಅನುಭವವನ್ನು ಪಡೆಯಲು, ಈ ಶಿಲ್ಪಗಳ ಜೀವಂತಿಕೆಯನ್ನು ಕಣ್ತುಂಬಿಕೊಳ್ಳಲು ನೀವು ಇಲ್ಲಿಗೊಮ್ಮೆ ಭೇಟಿ ನೀಡಲೇಬೇಕು.